ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಶೇಷ ಮಾಹಿತಿ ಏನು ಅಂತ ನೋಡೋಣ ಬನ್ನಿ. ನೀವ್ ಯಾರಾದ್ರೂ ಮೊಬೈಲ್ ಕ್ಯಾಂಟೀನ್ ಆರಂಭ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಹಾಗಿದ್ರೆ ನಿಮಗಿಲ್ಲಿ ಒಂದು ಸುದವಕಾಶ ಇದೆ. ಏನಪ್ಪಾ ಅಂದ್ರೆ, ರಾಜ್ಯ ಸರ್ಕಾರ ನಿಮಗೆ ಉಚಿತ ಸಹಾಯಧನ ಮಾಡ್ತಾ ಇದೆ. ಏನಿದು ರಾಜ್ಯ ಸರ್ಕಾರದ ಉಚಿತ ಸಹಾಯಧನ ಅನ್ಕೋತೀರಾ? ಆಹಾರ ವಾಹಿನಿ ಅನ್ನೋದು ಈ ಯೋಜನೆಯ ಹೆಸರು. ಹಾಗಿದ್ರೆ ಏನಪ್ಪಾ ಅಂದ್ರೆ, ಸ್ವಂತ ಮೊಬೈಲ್ ಕ್ಯಾಂಟೀನ್ ನ ಆರಂಭಿಸಲು ಆಹಾರ ವಾಹಿನಿ ಯೋಜನೆಯಡಿ 3,00,000 ರೂಪಾಯಿ ಉಚಿತ ಸಹಾಯಧನ ಸಿಗುತ್ತೆ. ಬೀದಿ ಬದಿ ವ್ಯಾಪಾರ ನಡೆಸುವವರಿಗೆ ಮತ್ತು ಆಹಾರ ಉದ್ಯಮಗಳಿಗೆ ರಾಜ್ಯ ಸರ್ಕಾರ ಆಹಾರ ವಾಹಿನಿ ಯೋಜನೆಯಡಿ ಆರ್ಥಿಕ ನೆರವನ್ನು ಘೋಷಿಸಿದೆ. ಈ ಯೋಜನೆಯಡಿ ಫಲಾನುಭವಿಗಳಿಗೆ ಸಂಚಾರಿ ಇವಿ ಗೂಡ್ಸ್ಗಳನ್ನ ಖರೀದಿಸಲು 3,00,000 ರೂಪಾಯಿಗಳ ಸಹಾಯಧನ ನೀಡಲಾಗುತ್ತಿದೆ. ನಗರ ಪ್ರದೇಶಗಳಲ್ಲಿ ಜನಸಂದಣಿ ಇರುವ ಕಡೆ ತಿನಿಸುಗಳನ್ನ ಮಾರಲು ಅನುಕೂಲವಾಗುವಂತೆ 4 ಚಕ್ರಗಳ ಗೂಡ್ಸ್ ವಾಹನಗಳನ್ನ ಮೊಬೈಲ್ ಕ್ಯಾಂಟೀನ್ ಅಥವಾ ಆಹಾರದ ಕಿಯೋಸ್ಕ್ ಮಾದರಿಯಲ್ಲಿ ವಿನ್ಯಾಸಗೊಳಿಸಿ ನೀಡಲಾಗುತ್ತೆ. ಹಾಗಿದ್ರೆ ಸರ್ಕಾರದ ಪಾಲೇನು? ಸರ್ಕಾರ 3,00,000 ಸಹಾಯಧನ ಮಾಡುತ್ತೆ. ಉಳಿದ ಮೊತ್ತ ಅಂದ್ರೆ ಬಾಕಿ ಇರುವಂತಹ ಹಣವನ್ನ ಬ್ಯಾಂಕ್ ಅಥವಾ ಇತರೆ ಹಣಕಾಸು ಸಂಸ್ಥೆಗಳಿಂದ ನೀವು ಸಾಲವನ್ನ ಪಡೆಯಬಹುದು. ಹಾಗಿದ್ರೆ ಯಾರ್ಯಾರು ಅರ್ಜಿಯನ್ನ ಸಲ್ಲಿಸಬಹುದು ಅಂದ್ರೆ, ವಿಶ್ವಕರ್ಮ ಸಮುದಾಯ ನಿಗಮ ಅಂದ್ರೆ 2A ಕ್ಯಾಟಗರಿಗೆ ಸೇರಿರುವಂತಹವರು, ಮಡಿವಾಳ ಸಮುದಾಯ ನಿಗಮ ಅಂದ್ರೆ ಮಡಿವಾಳ, ಹಗಸ, ಚಕಲ, ದೋಬಿ, ಮನ್ನನ್, ಪರಿತ್, ರಾಜಕ, ಸಕಲ, ವಣ್ಣನ್, ವೆಳ್ಳತೇಡನ್ ಮತ್ತು ಸಾಕ್ರಲವಾಡು ಕಾಡುಗೊಲ್ಲ ಸಮುದಾಯ ನಿಗಮ, ಸವಿತಾ ಸಮಾಜ ನಿಗಮ, ಸವಿತಾ ಮತ್ತು ಅದರ ಉಪಜಾತಿಗಳು ಅಂದ್ರೆ ಪ್ರವರ್ಗ 2A ಬರುತ್ತೆ, 2A ಕ್ಯಾಟಗರಿಗೆ ಬರುತ್ತೆ. ವೀರಶೈವ ಲಿಂಗಾಯತ ನಿಗಮ, ಹಲೆಮಾರಿ, ಅರೆಹಲೆಮಾರಿ ನಿಗಮ, ಬುಡಜಂಗಮ್ಮ, ಬೈಲಪತ್ತರ್, ಬೈರಾಗಿ, ಗೋಸಾವಿ, ಹಾವಾಡಿಗ, ಸುಡುಗಾಡು ಸಿದ್ಧ, ಪಿಚ್ಚ, ಕುಂಟಲ, ಸಿಕ್ಕಲಿಗಾರ ಸೇರಿದಂತೆ 46 ಜಾತಿಗಳಿಗೆ ಇಲ್ಲಿ ಸಿಗ್ತಾ ಇದೆ. ಹಾಗಿದ್ರೆ ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ಡಿ ದೇವರಾಜು ಅರಸು ನಿಗಮ ಅವರಿಗೆ ಮಾರ್ಚ್ 4, 2026. ಹಾಗೆ ಮರಾಠ ನಿಗಮಗೆ ಮಾರ್ಚ್ 5, ಮಡಿವಾಳ ಹಲೆಮಾರಿ ಕಾಡುಗೊಲ್ಲ ಅವರಿಗೆಲ್ಲ ಮಾರ್ಚ್ 6, ವಿಶ್ವಕರ್ಮ ಸವಿತಾ ಸಮಾಜ ನಿಗಮಗಳಿಗೆ ಮಾರ್ಚ್ 7, ವೀರಶೈವ ಲಿಂಗಾಯತ ನಿಗಮ ಅವರಿಗೆ ಮಾರ್ಚ್ 8 ಅರ್ಜಿ ಸಲ್ಲಿಸಲು ಅರ್ಹತೆಗಳೇನಪ್ಪಾ ಅಂದ್ರೆ, ಅವರ ಏಜು, ಅರ್ಜಿದಾರರ ವಯಸ್ಸು 21ರಿಂದ 45 ವರ್ಷದ ಒಳಗಿರಬೇಕು. ಆದಾಯ ಮಿತಿ, ಕುಟುಂಬದ ವಾರ್ಷಿಕ ವರಮಾನ 3,00,000 ರೂಪಾಯಿಗಳನ್ನ ಮೀರಿರಬಾರದು. ಒಮ್ಮೆ ಮಾತ್ರನೇ ಅವಕಾಶ ಇರುತ್ತೆ. ಈಗಾಗಲೇ ನಿಗಮದ ಯಾವುದಾದ್ರೂ ಒಂದು ಯೋಜನೆಯಲ್ಲಿ ನೀವು ಅಥವಾ ನಿಮ್ಮ ಕುಟುಂಬದವರು ಲಾಭನ ಪಡೆದಿದ್ರೆ ಮತ್ತೊಮ್ಮೆ ಅರ್ಜಿ ಸಲ್ಲಿಸುವಂತಿಲ್ಲ. ಹಾಗಿದ್ರೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ಏನಪ್ಪಾ ಅಂದ್ರೆ, ಆಧಾರ್ ಕಾರ್ಡ್, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಬ್ಯಾಂಕ್ನ ಪಾಸ್ಬುಕ್, ಇದೆಲ್ಲ ಕೂಡ ಒಂದೇ ಹೆಸರಲ್ಲೇ ಇರಬೇಕು. ಅಂದ್ರೆ ಕೆಲವು ಕಡೆ ಇನಿಷಿಯಲ್ ಚೇಂಜ್ ಆಗಿರೋ ಆ ತರ ಎಲ್ಲ ಇರುತ್ತಲ್ಲ, ಹಾಗೆ ಇರಬಾರ್ದು. ಹಾಗಿದ್ರೆ ಯಾವ ನಗರದ ಪ್ರದೇಶಗಳಿಗೆ ಅವಕಾಶ ಇದೆ ಅಂದ್ರೆ, ಬೆಂಗಳೂರು ಮಹಾನಗರ ವ್ಯಾಪ್ತಿಲಿ ಬರುತ್ತೆ. ಬ್ಯಾಟ್ರಾಯನ್ಪುರ, ಮಹಾಲಕ್ಷ್ಮಿ ಲೇಔಟ್, ಮಲ್ಲೇಶ್ವರಂ, ಹೆಬ್ಬಾಳ, ಗಾಂಧಿನಗರ, ಕೆಆರ್ ಪುರಂ, ಮಹದೇವಪುರ, ಪುಲಕೇಶಿ ನಗರ, ಸರ್ವಜ್ಞ ನಗರ, ಸಿ.ವಿ. ರಾಮನ್ ನಗರ, ಶಿವಾಜಿನಗರ, ದಾಸರಳ್ಳಿ, ಬಸವನಗುಡಿ, ಪದ್ಮನಾಭನಗರ, ಬಿಟಿಎಂ ಲೇಔಟ್, ಜಯನಗರ, ಬೊಮ್ಮನಹಳ್ಳಿ, ಗೋವಿಂದರಾಜನಗರ, ವಿಜಯನಗರ, ಚಾಮರಾಜಪೇಟೆ, ಚಿಕ್ಕಪೇಟ್, ರಾಜರಾಜೇಶ್ವರಿ ನಗರ, ಶಾಂತಿನಗರ, ರಾಜಾಜಿನಗರ, ಆನೇಕಲ್ ಇತ್ಯಾದಿ ಇತರೆ ಮಹಾನಗರ ಪಾಲಿಕೆಗಳು, ಶಿವಮೊಗ್ಗ ನಗರ, ತುಮಕೂರು ನಗರ, ಮೈಸೂರು, ಮಂಗಳೂರು, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಕಲಬುರಗಿ, ಬಳ್ಳಾರಿ. ವಿಶೇಷ ಸೂಚನೆ ಏನಪ್ಪಾ ಅಂದ್ರೆ, ಮರಾಠ ಅಭಿವೃದ್ಧಿ ನಿಗಮದಡಿ ಅರ್ಜಿ ಸಲ್ಲಿಸುವವರಿಗೆ ಮಾತ್ರ ಮೇಲೆ ತಿಳಿಸಿದ ನಗರಗಳ ಜೊತೆಗೆ ದಾವಣಗೆರೆ, ಚಿತ್ರದುರ್ಗ, ಕೋಲಾರ, ಚಿಕ್ಕಬಳ್ಳಾಪುರ, ಮಂಡ್ಯ, ಹಾಸನ, ಉಡುಪಿ, ಕಾರವಾರ, ವಿಜಯಪುರ, ಬಾಗಲಕೋಟೆ, ಗದಗ, ಹಾವೇರಿ, ಕೊಪ್ಪಳ, ರಾಯಚೂರು, ಯಾದಗಿರಿ, ಬೀದರ್ ಸೇರಿದಂತೆ ರಾಜ್ಯದ ಬಹುತೇಕ ತಾಲೂಕು ಕೇಂದ್ರದಲ್ಲಿ ಅವಕಾಶಗಳನ್ನ ನೀಡಲಾಗಿದೆ. ಹಾಗಿದ್ರೆ ಅರ್ಜಿ ಸಲ್ಲಿಸೋದು ಹೇಗಪ್ಪಾ ಅಂದ್ರೆ, ಸೇವಾ ಸಿಂಧು ಪೋರ್ಟಲ್ ಮೂಲಕ ನೀವು ಆನ್ಲೈನ್ ಅಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾಗಿ ಬರುತ್ತೆ. ಪೋರ್ಟಲ್ ಸೇವಾ ಸಿಂಧು
karnataka.government.in ನೀವು ಇಲ್ಲಿ ಹೋಗಿ, ಅಥವಾ ಆಫ್ಲೈನ್ ಮೂಲಕ ನೀವು ಮಾಡ್ತೀನಿ ಅನ್ನೋದಾದ್ರೆ ಗ್ರಾಮ 1, ಬೆಂಗಳೂರು 1, ಕರ್ನಾಟಕ 1 ನಲ್ಲಿ ನೀವು ಹೋಗಿ ಅರ್ಜಿಯನ್ನ ಸಲ್ಲಿಸಬಹುದು. ಇವತ್ತಿನ ಮಾಹಿತಿ ನಿಮ್ಮೆಲ್ಲರಿಗೂ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು.